ಪ್ಲಸ್ಸು ನಮ್ಮದು ಭಾರಿ ಒಳ್ಳೆಯ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ಕುಸುಮ್ ಸಿ ಅಂತ ಹೇಳ್ಬಿಟ್ರೆ ನಮ್ಮದು ಎಲ್ಲಿ ಸಬ್ಸ್ಟೇಷನ್ಗಳಿದೆ ಆ ಸಬ್ಸ್ಟೇಷನ್ಗಳಿಗೆ ಕೆಪಾಸಿಟಿ, ಆ ಸಬ್ಸ್ಟೇಷನ್ ಕೆಪಾಸಿಟಿಗೆ ನಾವು ಅಲ್ಲಿಯೇ ಸೋಲಾರ್ನ ಜನ್ರೇಟ್ ಮಾಡಿ ಅಲ್ಲಿಯೇ ಕೊಡ್ತೀವಿ. ಸೊ ದಟ್ ಡೇ ಟೈಮಲ್ಲಿ ಆ ಏರಿಯಾದಲ್ಲಿರೋ ಫಾರ್ಮರ್ಸಿಗೆಲ್ಲ ಡೇ ಟೈಮಲ್ಲಿ ಅನ್ಇಂಟರಪ್ಟೆಡ್ ಆಗಿ ಪವರ್ ಕೊಡುವಂಥ ಕೆಲಸಗಳನ್ನು ಮಾಡ್ತಾಯಿದ್ದೀವಿ. ಅದು ಸಮೇತ ಸುಮಾರು 2600 ಮೆಗಾವಾಟದು ಡಿಸ್ಟ್ರಿಬ್ಯೂಟೆಡ್ ಸೋಲಾರ್ ಅದನ್ನು ಮಾಡ್ತಾ ಇದ್ದೀವಿ. ಇಲ್ಲ ಸಬ್ಸ್ಟೇಷನ್ ಅಂದ್ರೆ ವ್ಯಾಕ್ಯೂಷನ್ ಅದೇ ಅದು 2600 ಮೆಗಾವಾಟ್ ಇಡೀ ಸ್ಟೇಟಿಗೆ ನಾವೀಗ ಡೀಟೇಲ್ಸ್ ಕೊಡ್ತೀನಿ. ಸುಮಾರು 250 ಸ್ಟೇಷನ್ಸ್ನಲ್ಲಿ ಇನ್ನೂ ಇದೆ ಹೆಚ್ಚು ಸ್ಟೇಷನ್ಸ್. ಈಗ ತಗೊಂಡಿದ್ದು 2600 ಮೆಗಾವಾಟ್ದು ಕೆಪಾಸಿಟಿ ಐಡೆಂಟಿಫೈ ಮಾಡಿ ಟೆಂಡರ್ ಕರೆದಿದ್ದೀವಿ. ಅದು ನಾವು ಪ್ರೈವೇಟ್ ಅವರಿಗೆ ಅದು ಕೊಡ್ತಾಯಿದ್ದೀವಿ. ಅದನ್ನು ಅವರು ಈಗ ಟೆಂಡ್ರಲ್ಲಿ KERC ಅವರು ನಮಗೆ ₹3.17 ಒಂದು ಯೂನಿಟಿಗೆ ಅವ್ರು ಪ್ರೊಡ್ಯೂಸ್ ಮಾಡಿ ನಮಗೆ ಕೊಡಬೇಕು ಅಂತ ಹೇಳಿದ್ದಾರೆ. ಬಟ್ ಅದು ನಡೀತಾ ಇದೆ. ರೇಟ್ ಟೆಂಡ್ರಲ್ಲಿ ಫೈನಲೈಸ್ ಆಗೋದು. ಕೆಲವು ಕಡೆ ₹3.17, ಕೆಲವು ಕಡೆ ₹2.85 ಆಗಿದೆ. ಅದು ಬೇರೆ ಬೇರೆ ಬರ್ತದೆ. ಟೆಂಡರ್ ಕರೆದಾಗ ಯಾವುದು ಕಡಿಮೆ ಬರ್ತದೆ ಅದರಲ್ಲಿ ಮ್ಯಾಕ್ಸಿಮಮ್ ₹3.17 ಅಂತ ಹೇಳಿದ್ದಾರೆ. ಕಡಿಮೆ ಬೇಕಾದರೆ ಅವರು ಟೆಂಡ್ರಲ್ಲಿ ಡಿಸೈಡ್ ಮಾಡ್ತಾರೆ. ನೋಡಿ, ನಾವು ಹೇಳೋದು ಆಯಿತು. ಅದನ್ನು ಟ್ರಯಲ್ ಹೋಗಿ ಶಿರಾಗೆ ಹೋಗಿದ್ದೀನಿ, ಹೊಸದುರ್ಗ ಹೋಗಿದ್ದೀನಿ. ಅಲ್ಲಿ ಈಗಾಗಲೇ ಸ್ಟಾರ್ಟು ಆಗಿದೆ. ನೀವು ಅದಕ್ಕೆ ಸ್ವಲ್ಪ ಗಮನ ಜಾಸ್ತಿ ಕೊಡೋದಿಲ್ಲ ಅಷ್ಟೇ. ನಾನು ಅಲ್ಲಿ ಹೋದಾಗ ಎಲ್ಲ ಪ್ರೆಸ್ಸಿಗೆ ಹೇಳಿದ್ದೀನಿ, ಪ್ರೆಸ್ಸಲ್ಲಿ ಬಂದಿದೆ. ಇಲ್ಲ ಅದಲ್ಲ, ಇದು ಕೇಳ್ತಾ ಇರೋದು ಕುಸುಮದು ಸೀದು ಆಯಿತಾ. ಈಗ ಕಮಿಷನ್ ಆಗಿದೆ. ಈಗ ಕಮಿಷನ್ ಆಗಿದೆ ಅಂತ ಹೇಳ್ಬಿಟ್ರೆ ನಾವು 30 ಆದಮೇಲೆ ಅಫಿಷಿಯಲ್ ಆಗಿ ನಾವು ಇನಾಗ್ರೇಷನ್ ಮಾಡಬೇಕಂದಿದ್ದೀವಿ. CM ಕಡೆಯಿಂದ 30 ಅಲ್ಲಿ ತನಕ ಟ್ರಯಲ್ ಆ್ಯಂಡ್ ಎರರು ನಡೀತಾ ಇದೆ, ಪ್ರೊಡಕ್ಷನ್ ನಡೀತಾ ಇದೆ. ಅದು ನೋಡಿಬಿಟ್ಟು 21 ಮೆಗಾವಾಟ್ ಈಗ ಕಮಿಷನ್ ಆಗಿರೋದು ಸುಮಾರು 21 ಮೆಗಾವಾಟ್ ಆಲ್ರೆಡಿ ಕಮಿಷನ್ ಆಗಿದೆ ಸರ್. ಸೊ ಟೋಟಲ್ ಸರ್ ಈಗಾಗಲೇ ಹೇಳಿದ್ರು 2600 ಮೆಗಾವಾಟ್ ಅಂತ. 2600 ಮೆಗಾವಾಟು, ಅದು 438 ಸ್ಟೇಷನ್ಸ್ಗಳಲ್ಲಿ ಟೋಟಲ್. ಸಾಹೇಬ್ರು ಹೇಳಿದಾಗೆ 1426 ಸ್ಟೇಷನ್ಸ್ಗಳು ನಮ್ಮಲ್ಲಿ ಇದ್ದಾವೆ. ಅದರಲ್ಲಿ 438 ಸ್ಟೇಷನ್ಸ್ಗಳಲ್ಲಿ ಈ ಸೋಲಾರ್ ಆಧಾರಿತ ಒಂದು ಡಿಸ್ಟ್ರಿಬ್ಯೂಟೆಡ್ ಸೋಲಾರ್ ಅಂದರೆ ಅಲ್ಲಲ್ಲಿ ಇರಿಗೇಷನ್ ಪಂಪ್ ಸೆಟ್ಸ್ ಕೆಪಾಸಿಟಿಗೆ ತಕ್ಕಂತೆ ಅಲ್ಲಲ್ಲಿ ಉತ್ಪಾದನೆ ಮಾಡ್ತಕ್ಕಂಥದ್ದನ್ನು ನಾವು ತೆಗೆದುಕೊಳ್ತಾ ಇದ್ದೀವಿ. ಅದು ಕುಸುಮ ಒಂದು ಸತಿ ಆದರೆ ನಮಗೆ ಫಾರ್ಮರ್ಸ್ಗೆ ಹಗಲು ಹೊತ್ತಿಗೆ ಅಲ್ಲಿಯೇ ಕರೆಂಟ್ ಕೊಡುವಂಥ ಒಂದು ಒಳ್ಳೆ ಮಹತ್ವಾಕಾಂಕ್ಷಿ ಇದು. ನಮ್ಮ ಕ್ಯಾಬಿನೆಟ್, ನಮ್ಮ ಚೀಫ್ ಮಿನಿಸ್ಟ್ರು ಟೆಂಡರ್ ನಮಗೆ ಕಾಸು ಕೊಡಲ್ಲ. ನಾವು ಟೆಂಡರ್ ಎಲೆಕ್ಟ್ರಿಸಿಟಿ ಪರ್ಚೇಸ್ ಮಾಡ್ತೀವಿ, ಟ್ಯಾರಿಫ್ ಬೇಸ್ಡ್. ಅವರು ಬಂಡವಾಳ ಅವರು ಹಾಕಬೇಕು, ಅವ್ರು ನಾವು ಎಲೆಕ್ಟ್ರಿಸಿಟಿ ನಾವು ಅವ್ರ ಹತ್ರ ಪರ್ಚೇಸ್ ಮಾಡ್ತೀವಿ. ಅದಕ್ಕೆ ಟೆಂಡರ್ ಅಷ್ಟೇ, ಟ್ಯಾರಿಫ್ ಬೇಸ್ಡ್. ಹೌದು, ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಇದು ಸ್ಕೀಮ್ ಅದು. ಬಟ್ 4-5 ವರ್ಷದಿಂದ ಅದು ಹಂಗೆ ಇತ್ತು. ಇದು ಹಳೆ ಸ್ಕೀಮು. 2 ಸ್ಕೀಮು ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಇತ್ತು. ಒಂದು ಕುಸುಮ್ ಬಿ ಮತ್ತು ಕುಸುಮ್ ಸಿ. ಕುಸುಮ್ ಸಿ ಅಂತ ಹೇಳ್ಬಿಟ್ರೆ ಇದು ಯಾವುದು ಇಲ್ಲ ಬೋರ್ವೆಲ್ದು. ಕುಸುಮ್ ಸಿ ಸಬ್ಸ್ಟೇಷನ್ದು, ಕುಸುಮ್ ಬಿ ಬೋರ್ವೆಲ್ ಮಾಡೋದು, ಸೋಲಾರ್ ಬೋರ್ವೆಲ್ ಹಾಕೋದು ಸ್ಟ್ಯಾಂಡರ್ಡ್. ಇಲ್ಲ, ಈಗ ಆಗ್ತದೆ. ಈಗ ನಾವು ಈಗ ನೋಡಿ, ನಾವು ಹೇಳ್ತಾ ಇದ್ದೀವಿ. ಈಗ ನಿಮಗೆ ಅಕ್ರಮ ಸಕ್ರಮ ಅಂತ ಇರ್ತಲ್ಲ, ನೀವೆಲ್ಲ ಕೇಳಿರ್ಬೋದಲ್ಲ, ಗೊತ್ತಿದೆಯೋ ನಿಮ್ಗೆ ಗೊತ್ತಿಲ್ಲ. ಅದೇ ದೊಡ್ಡ ಹೇಳ್ತಾ ಇದ್ರು, ಅಕ್ರಮ ಸಕ್ರಮ ಆಗಿದೆ, ದುಡ್ಡು ಕಟ್ಸ್ಕೊಂಡಿದ್ದಾರೆ, ಏನು ಮಾಡಲಿಲ್ಲ. ಇದು 2004ರಿಂದ ಪಾಲಿಸಿ ಇತ್ತು. ಗೌರ್ಮೆಂಟ್ ಏನು ಹೇಳಿದ್ರು, ನಾವೇ ಮಾಡಿಕೊಡ್ತೀವಿ ಅಂತ ಹೇಳಿ 1 ವರ್ಷಕ್ಕೆ ಒಂದು ಕ್ಯಾಬಿನೆಟ್ ಡಿಸಿಷನ್ ಮಾಡಿದ್ರು. ನಾವೇ ನಿಮಗೆ ಮಾಡಿಕೊಡ್ತೀವಿ ಅಂತ ದುಡ್ಡು ಕಟ್ಟಿದರು. ಕೆಲವರು 10,000 ಕಟ್ಟಿದರು, ಕೆಲವರು ₹50 ಕಟ್ಟಿದ್ರು, ಕೆಲವರು 25,000 ಕಟ್ಟಿದರು. ಲಾಸ್ಟ್ ಸೆಪ್ಟೆಂಬರ್ಲಿ ನಮ್ಮ ಕ್ಯಾಬಿನೆಟಲ್ಲಿ ನಾವು ತಗೊಂಡೋಗಿ ಡಿಸಿಷನ್ ಮಾಡಿದ್ವಿ. ಎಷ್ಟು ಕಟ್ ಆಫ್ ಡೇಟ್ ಕೊಟ್ಟಿದ್ದು 4,50,000 ಸುಮಾರು ನಮಗೆ ಅರ್ಜಿ ಬಂದಿತ್ತು. ಕೆಲವರು 25,000 ಕಟ್ಟಿದ್ರು, ಭಾರಿ ಕಡಿಮೆ ಕಟ್ಟಿದ್ದಾರೆ. ಕೆಲವರು 10,000 ಕಟ್ಟಿದ್ದಾರೆ, ಕೆಲವರು ₹50 ಕಟ್ಟಿದ್ರು. ಕ್ಯಾಬಿನೆಟ್ ಏನು ಮಾಡಿದ್ವಿ, ಆ ಒಂದು ಕಟ್ ಆಫ್ ಡೇಟ್ ಕೊಟ್ಬಿಟ್ಟು ಅಲ್ಲಿ ತನಕ ಇರೋದನ್ನೆಲ್ಲ ಅಕ್ರಮನ ಎಲ್ಲ ಸಕ್ರಮ ಮಾಡಲಿಕ್ಕೆ ಒಂದು ಡಿಸಿಷನ್ ತೊಗೊಂಡಿದ್ವಿ. ಅದು 4.5 ಲಕ್ಷದಲ್ಲಿ ಸುಮಾರು 2 ಲಕ್ಷ ಈಗಾಗಲೇ ಆಗಿದೆ. ಇನ್ನು 2.5 ಲಕ್ಷ ಇದು ಮಾಡೋದು.
ಅದರಲ್ಲಿ ನಾವೇನು ತೀರ್ಮಾನ ತಗೊಂಡಿದ್ವಿ ಅಂತ ಹೇಳಿದ್ರೆ, ಎಲ್ಲಿ ನಮಗೆ ಟ್ರಾನ್ಸ್ಮಿಷನ್ ಲೈನ್ ಇರ್ತದೆ ಅದು ಲೈನದು 500 ಮೀಟ್ರ್ ಒಳಗಡೆ ಇದ್ದರೆ ನಾವು ಗೌರ್ಮೆಂಟ್ ಇದ್ದರೆ ಅಲ್ಲಿ ಕೊಡ್ತೀವಿ ಅಂತ ಹೇಳಿ. ಅದ್ರ ಪ್ರಕಾರ 2 ಲಕ್ಷ ಈಗಾಗಲೇ ಮುಗಿದಿದೆ, ಇನ್ನೊಂದು 2.5 ಲಕ್ಷ ಅದು ಆಗ್ತಾನೆ ಇದೆ, ಕೆಲಸಗಳಾಗ್ತದೆ. 500 ಮೀಟ್ರಿಗಿಂತ ಹೆಚ್ಚಿಗಿದ್ದರೆ ಅದು ನಾವು ಕುಸುಬ್ ಬಿ ಅಂತ ಹೇಳಿದ್ರೆ ಸೋಲಾರ್, ಅದು ಮೊದಲು 30% ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಾಯಿದ್ರು, ನಮ್ಮ ಸ್ಟೇಟ್ ಗೌರ್ಮೆಂಟ್ 30% ಕೊಡ್ತಾಯಿದ್ರು. ನಾವು ಮೊನ್ನೆ ಏನು ಮಾಡಿದ್ವಿ ಅಂತ ಹೇಳಿದ್ರೆ ಕ್ಯಾಬಿನೆಟಲ್ಲಿ ನಾವು ಟೋಟಲಿ 80% ಕೊಡ್ತೀವಿ, ಸ್ಟೇಟ್ ಗೌರ್ಮೆಂಟ್ 30% ಕೊಡ್ತೀವಿ. ಅದು ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟು 50% ಕೊಡ್ತೀವಿ, ಸೆಂಟ್ರಲ್ ಗೌರ್ಮೆಂಟವ್ರು 30%. ಅಂದರೆ ಸ್ಟೇಟ್ ಗೌರ್ಮೆಂಟ್ ಪಾಲು ಜಾಸ್ತಿ ಕೊಡ್ತೀವಿ. 30% ಇವ್ರದ್ದು 80% ನಾವು ಕೊಡ್ತೀವಿ ಅಂತ ಹೇಳ್ತೀವಿ ಅವರಿಗೆ, ಸೋಲಾರ್ ಇದಕ್ಕೆ ಕುಸುಮ್ ಬಿಗೆ. ಅದು ನಾವು ಬಂದಾಗ ಅದು ಲ್ಯಾಪ್ಸ್ ಆಗಿತ್ತು. ನಾವು ಹೋಗಿ ಸೆಂಟ್ರಲ್ ಗೌರ್ಮೆಂಟ್ ಹತ್ರ ಹೋಗ್ಬಿಟ್ಟು ಈಗ ಅವರು 40,000 ಇಲ್ಲಿ ತನಕ ಎಕ್ಸ್ಟೆಂಡ್ ಮಾಡಿದ್ದಾರೆ, ಈ ನೆಕ್ಸ್ಟ್ ಡಿಸೆಂಬರ್ ತನಕ ಎಕ್ಸ್ಟೆಂಡ್ ಮಾಡಿಕೊಂಡಿದ್ದಾರೆ. ಬಟ್ ಅದರಲ್ಲಿ ಏನಾಗಿದೆ, ಈ 500 ಮೀಟರ್ ಹೊರಗಡೆ ನೋಡಿದ್ರೆ ನಮಗೆ ಈಗ ಲೆಕ್ಕ ಬಂದು ಸುಮಾರು 2,000 ಅಥವಾ 2,500 ಮಾತ್ರ ಬೋರ್ವೆಲ್ಗಳು 500 ಮೀಟರ್ ಹೊರಗಡೆ ಇದೆ. ಬಾಕಿ ಎಲ್ಲ ಒಳಗಡೆ ಇದೆ, 4.5 ಲಕ್ಷದಲ್ಲಿ ಒಳಗಡೆ ಬರ್ತದೆ. ಅದಕ್ಕೆ ನಾವೀಗ ಡಿಸಿಷನ್ ತಗೊಳ್ತಾ ಇದ್ದೀವಿ. ಈಗ ಹೊಸದಾಗಿ ಯಾರು ಮತ್ತೆ 25,000 ರೂಪಾಯಿ ಅಪ್ಲಿಕೇಶನ್ ಹಾಕಿದ್ದಾರೆ, 25,000 ಅದನ್ನು ಈ 40,000 ಒಳಗಡೆ ಬರ್ತದೆ. ಅದನ್ನೀಗ ನಾವು ಮುಖ್ಯಮಂತ್ರಿಗಳ ಹತ್ರ ಒಂದು ಪರ್ಮಿಷನ್ ತಗೋಬೇಕು. ಅವರು 30-60% ಕೊಡಿ ಅಂತ ಹೇಳಿದ್ದಾರೆ. ಬಟ್ ನಾವು ಇವತ್ತು ಮೀಟಿಂಗಲ್ಲಿ ಈ 40,000ಕ್ಕೆ ಒಳಗಡೆ ಎಷ್ಟು ಅಪ್ಲಿಕೇಶನ್ ಬಂದರೂ ಒಂದು 80% ಕೊಡುವಂಥ ಮಾಡಿದ್ರೆ ತುಂಬ ಚೆನ್ನಾಗಿ ಆಗ್ತದೆ ಅಂತ ಹೇಳ್ಬಿಟ್ಟು ಸಜೆಷನ್ಸ್ ಬಂದಿದೆ. ಅದು ಫೈನಲ್ ಆಗಿ ಒಂದು CM ಹತ್ರ ಒಂದು ಅಪ್ರೂವಲ್ ತೊಗೊಂಡು ಅದ್ರ ವಿಚಾರ ನಿಮಗೆ ಹೇಳ್ತೀವಿ. ಆದರೂ ಈ ಥರ ಪ್ರಪೋಸಲ್ ನಮ್ಮ ಗಮನದಲ್ಲಿದೆ. 60 ಕೊಡಬೇಕಾ 80 ಕೊಡಬೇಕಾ? 60 ಕೊಟ್ಟಿಗೆ CM ಈಗಾಗಲೇ ಒಪ್ಪಿದ್ದಾರೆ. ಅದನ್ನು ಬರೀ ಈಗ ಕಡಿಮೆ ಬಂದಿದೆಯಲ್ಲ, 25,000 40,000 ಬರಲಿಲ್ಲ. ಅದನ್ನು ಒಂದು ಸತಿ CM ಹತ್ರ ಮಾಡಿ ಅವ್ರಿಗೆ ನಾವು ರೆಕಮೆಂಡ್ ಮಾಡ್ತೀವಿ. ಅವ್ರು ಒಪ್ಪಿದರೆ 80% ಕೊಡ್ತೀವಿ. ಅದರ ಗೌರ್ಮೆಂಟಿಗೆ ನೀವು ಈಗೆಲ್ಲ ಪ್ರಶ್ನೆ ಕೇಳಿಬಿಟ್ರೆ ನನಗೇನು ಹೇಳೋದು ಕೇಳಿ. ಫಸ್ಟಾಗಿ 25,000 ಅಂತ ಇಟ್ಬಿಟ್ರೆ ಬರ್ಡನು 20% ಅಂತ ಇಟ್ಬಿಟ್ರೆ ನಮಗೆ ಒಂದು ಎಷ್ಟು ಬರ್ತದೆ? 5 ಸರ್, ಒಂದು ಯೂನಿಟ್ ಕಾಸ್ಟು ಕುಸುಂಬಿನಲ್ಲಿ ಯೂನಿಟ್ ಕಾಸ್ಟ್ ಸುಮಾರು 3 ಲಕ್ಷ ಬೀಳುತ್ತೆ ಅಂದಾಜು, ಒಂದು ಎವರೇಜ್ ತೆಗೆದುಕೊಳ್ಳೋದಾದ್ರೆ 700 ಕೋಟಿ ರೂಪಾಯಿ ಅಡಿಷನಲ್ ಆಗಿ ನಾವು ಕೊಡಬೇಕಾಗ್ತದೆ. ಅದರಲ್ಲಿ ಅಡ್ವಾಂಟೇಜ್ ಏನಂತ ಹೇಳ್ಬಿಟ್ರೆ ನಾವು ಕಂಡೀಷನ್ ಆಗ್ತಾಯಿದ್ವಿ. ಆ ಕುಸುಮ್ ಬಿಯಲ್ಲಿ ಯಾರು ತಗೊಳ್ತಾರೆ ಅವರು ಮತ್ತೆ ನಮ್ಮ ರೆಗ್ಯುಲರ್ ಎಲೆಕ್ಟ್ರಿಸಿಟಿ ಟ್ರಾನ್ಸ್ಮಿಷನ್ ಲೈನಿಂದ ಮತ್ತೆ ತಗೋಬಾರ್ದು. ಸೊ ದಟ್ ವಿ ವಿಲ್ ಸೇವ್, ಸಬ್ಸಿಡಿ ಕೊಡೋದು ಸೇವ್ ಆಗ್ತದೆ. ಅವರೇ ಜನ್ರೇಟ್ ಮಾಡ್ತಾರೆ ಮತ್ತು ಇದು ಸಬ್ಸಿಡಿ ಕೊಡೋದು ಸೇವ್ ಆಗ್ತದೆ. ಅದಕ್ಕೆ ಆ ಕಂಡೀಷನು ಇದೆ. ಯಾರು ಕುಸುಮ್ ಬಿಯಲ್ಲಿ ತಗೊಳ್ತಾರೆ ಅವರು ಕುಸುಮ್ ಸಿಯಲ್ಲಿ ತಗೊಳ್ಳಿಕ್ಕಾಗೋದಿಲ್ಲ, ಅಥವಾ ಡೈರೆಕ್ಟಾಗಿ ಟ್ರಾನ್ಸ್ಮಿಷನ್ ಲೈನ್ ತೊಗೊಳ್ಳಿಕ್ಕಾಗೋದಿಲ್ಲ. ಅವರು ಸ್ಟ್ಯಾಂಡ್ ಅಲೋನೇ ಇರಬೇಕು. ಅದು ಕುಸುಮ್ ಬಿ ಆ ಥರ ಇದು ಮಾಡ್ತಾಯಿದ್ದೀವಿ. ಎಲ್ಲ ನೀವು ಯಾವುದೇ ಡೀಟೇಲ್ಸ್ ಕೇಳಿದ್ರು ನಾನು ತಿಳಿಸ್ಬಿಟ್ಟು ಕೊಡ್ತೀನಿ ನಿಮಗೆ ಕರೆಕ್ಟಾಗಿ. ಅಂದರೆ ಅಂದಾಜು ಹೇಳ್ಬೋದು ನಾವು ಅಷ್ಟೇ, 700 ಕೋಟಿ ಮತ್ತು ಅದರಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಆಯ್ತು. ಈ ಥರ ಎಲ್ಲ ನಾವು ಪ್ರೋಗ್ರಾಮ್ಸು ಇದು ಮಾಡ್ತಾಯಿದ್ದೀವಿ. ಸರಿಯಾಗಿ ಎಲ್ಲ ನಮ್ಮದು ಏನಾಗಿದೆ ಅಂತ ಹೇಳ್ಬಿಟ್ರೆ ನಮಗೆಲ್ಲ ಚೀಫ್ ಮಿನಿಸ್ಟರ್ ಸಪೋರ್ಟು, ಇಡೀ ಕ್ಯಾಬಿನೆಟ್ ನಮಗೆಲ್ಲ ಪ್ರಪೋಸಲ್ಗೆ ಇದು ಮಾಡ್ತಿದ್ದಾರೆ. ನಮ್ಮ ಚೇರ್ಮನ್ರುಗಳಿದ್ದಾರೆ, ನಮ್ಮ ಎಲ್ಲ ಆಫೀಸರ್ಗಳು ಸ್ಟೇಟ್ ಲೆವೆಲ್ ACS ಅವರಾಗಲಿ ಇವರಾಗಲಿ, ನಮ್ಮ MD KPTCL ಆಗಲಿ ಅಥವಾ PCK ಎಲ್ಲರೂ, ನಮ್ಮ ಬೆಸ್ಕಾಮ್ ಅವರು ಎಸ್ ಶಿವಶಂಕರ್ ಅವರು ಈಗ ಹೊಸದಾಗಿ ಬೆಸ್ಕಾಮ್ MD ಆಗಿ ಬಂದಿದ್ದಾರೆ. ಅವರೆಲ್ಲ ಎಲ್ಲರೂ ಇಟ್ಸ್ ಅ ಟೀಮ್ ವರ್ಕ್. ಯಾಕೆಂದರೆ ಒಂದು ಕಡೆ ಎಲ್ಲಿಯಾದರೂ ಒಂದು ಕರೆಂಟ್ ಇಲ್ಲ ಅಂತ ಜನ ಎಲ್ಲಿ ತೊಗೊಬಿಡ್ತಾರೆ, ಪವರ್ ಕಟ್ ಒಂದು ಆ ಥರ ಒಂದು ಮೆಂಟಾಲಿಟಿ ಬಂದುಬಿಟ್ಟಿದೆ. ಎಲ್ಲಿಯಾದರೂ ಇದ್ದುಬಿಟ್ರೆ ನಿಮ್ಮ ಮನೇಲಿ ಕರೆಂಟ್ ಇಲ್ಲ ಅಂತ ಹೇಳ್ಬಿಟ್ರೆ ಏನು ತೊಗೊಬಿಡ್ತಾರೆ ಅಂತ ಹೇಳಿದ್ರೆ ಏನು ಇಡೀ ಸ್ಟೇಟಲ್ಲಿ ಇಲ್ಲ ಅಂತ. ಅಲ್ಲಿ ನಿಮ್ಮ ಮನೆಯಲ್ಲಿ ಕರೆಂಟ್ ಇಲ್ಲದೇ ಇರಲಿಕ್ಕೆ ಬೇರೆ ಕಾರಣ ಇರ್ಬೋದು. ಈಗ ಒಂದು ಏರಿಯಾದಲ್ಲಿ ಮೇಂಟೆನೆನ್ಸ್ ಬರುವಾಗ ನಾವು ಶಟ್ ಡೌನ್ ಮಾಡ್ತೀವಿ. ಬೇರೆ ಈಗ ಒಂದು ಮರ ಎಲ್ಲಿಯಾದರೂ ಲೈನ್ ಮೇಲೆ ಬಿದ್ದರೂ ಇದಾಗ್ತದೆ. ಆ ಥರದ್ದು ಕೆಲವು ಪ್ರಾಬ್ಲಮ್ಸ್ ಬರ್ತವೆ ಹೊರತು ಸ್ಟೇಟಲ್ಲಿ ಕರೆಂಟಿಗೆ ಕೊರತೆ ಇಲ್ಲ. ಇದು ಏನಂದರೆ ಕರೆಂಟ್ ನಾವು ಕೊಡಲಿಕ್ಕೆ ನಾವು ಸಿದ್ಧರಿರ್ತೀವಿ. ಅದನ್ನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇರೋದು ಅದು ಸ್ವಲ್ಪ ಪಬ್ಲಿಸಿಟಿ ಕೊಡ್ಬೋದು. ಮತ್ತು ಒಂದು ಕಂಪ್ಲೇಂಟ್ ಬರ್ತಾ ಇರೋದು ನಿರಂತರ ಜ್ಯೋತಿನಿದೆ. ನಿಮಗೆ ಎಷ್ಟು ಜನರಿಗೆ ಗೊತ್ತಿದೆ ಗೊತ್ತಿಲ್ಲ. ಈ IP ಸೆಟ್ಗಳಲ್ಲಿ
ಬೆಳಗಿಂದ 6 ಗಂಟೆಯಿಂದ ಸಾಯಂಕಾಲ ತನಕ ನಾವು ಕೊಡ್ತೀವಿ, 7 ಅವರ್ಸ್ ಕೊಡ್ತೀವಿ. ಅದರಿಂದ 7 ಅವರ್ಸ್ ಕೊಡ್ತೀವಿ. ಆ 7 ಅವರ್ಸ್ ಆದಮೇಲೆ ಆ ಲೈನಲ್ಲಿ ಕರೆಂಟ್ ಬರೋದಿಲ್ಲ. ಇವ್ರದ್ದು ಫಾರ್ಮ್ ಹೌಸ್ಗಳು ಇರ್ತದಲ್ಲ, ಅದು ಫಾರ್ಮ್ ಹೌಸಲ್ಲಿ ಕರೆಂಟೇ ಬರೋದಿಲ್ಲ ಅವರಿಗೆ 6 ಗಂಟೆ ಆದ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.